ರಾಜ್ಯದ ವಿದ್ಯಾರ್ಥಿಗಳಿಗೆ ಡಿಕೆ ಸರ್ಕಾರ ಈಗ ಗುಡ್ ನ್ಯೂಸ್ ಅನ್ನ ನೀಡ್ತಾ ಇದೆ. ಮಕ್ಕಳ ಶಿಕ್ಷಣ ಸುಧಾರಣೆಗೆ ಸರ್ಕಾರದ ಮಹತ್ವದ ಹೆಜ್ಜೆ ಇದು. ವಿದ್ಯಾರ್ಥಿಗಳ ಸಮಸ್ಯೆ ತಿಳಿದುಕೊಳ್ಳಲು ಈಗ ಡಿಕೆ ಶಿವಕುಮಾರ್ ಸರ್ಕಾರ ಮಾಸ್ಟರ್ ಪ್ಲಾನ್ ಮಾಡಿದೆ. ಏನು ಪ್ಲಾನ್, ಏನಿದು ಗುಡ್ ನ್ಯೂಸ್ ಅಂತ ನೋಡೋದಾದ್ರೆ ನೋಡಿ, ರಾಜ್ಯದ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ನೀಡ್ತಾ ಇದೆ. ಮಕ್ಕಳ ಶಿಕ್ಷಣ ಸುಧಾರಣೆಗೆ ಸರ್ಕಾರದ ಇದು ಮಹತ್ವದ ಹೆಜ್ಜೆ ಅಂತಾನೆ ಹೇಳಬಹುದು. ವಿದ್ಯಾರ್ಥಿಗಳ ಸಮಸ್ಯೆಯನ್ನ ತಿಳಿಯಲು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ ಈಗ ಸರ್ಕಾರ. ಅಂದ್ರೆ ವಿದ್ಯಾರ್ಥಿಗಳ ಸಮಸ್ಯೆಗಳ ಸಮಗ್ರ ಪರಿಶೀಲನೆಗೆ ಉಪಸಮಿತಿಯನ್ನ ರಚನೆ ಮಾಡಲಾಗ್ತಾ ಇದೆ. ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ಸಂಪುಟ ಉಪಸಮಿತಿ ರಚನೆ ಆಗ್ತಾ ಇರುವಂಥದ್ದು. ಸಚಿವರಾದ ಬಸವರಾಜ ರಾಯರೆಡ್ಡಿ, ಪ್ರಿಯಾಂಕ್ ಖರ್ಗೆ, ಮಧು ಬಂಗಾರಪ್ಪ, ಶರಣು ಪ್ರಕಾಶ್ ಪಾಟೀಲ್ ಸಮಿತಿ ಸದಸ್ಯರಾಗಿದ್ದಾರೆ. ಪರೀಕ್ಷೆ ಮತ್ತು ನೇಮಕಾತಿಯಲ್ಲಿ ಪಾರದರ್ಶಕತೆ, ನೈತಿಕತೆಗೆ ಹೆಚ್ಚು ಒತ್ತನ್ನ ನೀಡ್ತಾ ಇರುವಂಥದ್ದು. ಶಿಕ್ಷಣದ ವೆಚ್ಚ, ಶುಲ್ಕ, ಕೋಚಿಂಗ್ ನಿಯಂತ್ರಣದ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗುತ್ತೆ ಈ ಮೂಲಕವಾಗಿ. ಇನ್ನು ಶಿಕ್ಷಣ ಸಂಸ್ಥೆಗಳ ಮೂಲ ಸೌಕರ್ಯ, ಗುಣಮಟ್ಟ ಸುಧಾರಣೆಗೆ ಗಮನ ಹರಿಸುವಂಥದ್ದು. ಪಠ್ಯಕ್ರಮ, ಉದ್ಯೋಗದ ನಡುವಿನ ಸಂಪರ್ಕ ಬಲಪಡಿಸುವಂತಹ ಗುರಿ ಕೂಡ ಹೊಂದಿದೆ ಈ ಒಂದು ಸಮಿತಿ. ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಮತ್ತು ಕ್ಷೇಮಕ್ಕೂ ಕೂಡ ಆದ್ಯತೆಯನ್ನು ನೀಡಲಾಗುತ್ತೆ. ಇಲ್ಲಿ ಪ್ರವೇಶಾವಕಾಶ ಮತ್ತು ಸಮಾನತೆ ಖಚಿತಪಡಿಸುವಂತಹ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಲು ಈ ಸಮಿತಿಯನ್ನ ರಚನೆ ಮಾಡಿರುವಂಥದ್ದು. ಅಂದ್ರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಸಮಿತಿಯನ್ನ ರಚನೆ ಮಾಡಲಾಗ್ತಾ ಇದೆ. ಮಕ್ಕಳ ಶಿಕ್ಷಣ ಸುಧಾರಣೆಗೆ ಸರ್ಕಾರ ಈ ಮೂಲಕವಾಗಿ ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದೆ. ಇಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ತಿಳಿದುಕೊಳ್ಳಲು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡು ಈ ಒಂದು ಸಮಿತಿ ಅಂದ್ರೆ ಉಪಸಮಿತಿಯನ್ನ ರಚನೆ ಮಾಡಲು ಮುಂದಾಗಿದೆ. ವಿದ್ಯಾರ್ಥಿಗಳ ಸಮಸ್ಯೆಗಳ ಸಮಗ್ರ ಪರಿಶೀಲನೆಗೆ ಉಪಸಮಿತಿ ಮಾಡ್ತಾ ಇರುವಂಥದ್ದು. ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ಈ ಒಂದು ಸಂಪುಟ ಉಪಸಮಿತಿ ರಚನೆ ಆಗ್ತಾ ಇದೆ. ಸಚಿವರಾದಂತಹ ಬಸವರಾಜ ರಾಯರೆಡ್ಡಿ, ಪ್ರಿಯಾಂಕ್ ಖರ್ಗೆ, ಜೊತೆಗೆ ಮಧು ಬಂಗಾರಪ್ಪ, ಶರಣು ಪ್ರಕಾಶ್ ಪಾಟೀಲ್ ಈ ಒಂದು ಸಮಿತಿಯ ಸದಸ್ಯರಾಗಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳ ತೊಂದರೆಗಳು ಅಂದರೆ ಪರೀಕ್ಷೆ ಮತ್ತು ನೇಮಕಾತಿಯಲ್ಲಿ ಪಾರದರ್ಶಕತೆ ತರುವಂತಹ ವಿಚಾರವಾಗಿ ನೈತಿಕತೆಗೆ ಒತ್ತನ್ನ ನೀಡ್ತಾ ಇರುವಂಥದ್ದು. ಶಿಕ್ಷಣದ ವೆಚ್ಚ, ಶುಲ್ಕ, ಕೋಚಿಂಗ್ ನಿಯಂತ್ರಣದ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಇಲ್ಲಿ ಅದೇನೇ ಆಗಲಿ ಮೇಡಮ್, ಕಲ್ಯಾಣ ಕರ್ನಾಟಕ ಭಾಗದ ಒಂದು ಸರ್ಕಾರಿ ಶಾಲೆಗಳತ್ತ ಕೂಡ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ನಮ್ಮ ಶಾಸಕರು, ಸಚಿವರು ಗಮನ ಹರಿಸಬೇಕು ಅನ್ನೋದು ಮನವಿ ಕೂಡ ಹೌದು. ಈಗಾಗಲೇ ಮಧು ಬಂಗಾರಪ್ಪ ಅವರ ಮೇಲೂ ಕೂಡ ಕೆಲವೊಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಶೂಸ್ ವಿಚಾರವಾಗಿ, ಮಕ್ಕಳಿಗೆ ಶಾಲೆಯಲ್ಲಿ ಕೊಡುವ ಶೂಸ್ ವಿಚಾರವಾಗಿ. ಈ ರೀತಿ ಆದರೆ ಮಕ್ಕಳ ಶಿಕ್ಷಣಕ್ಕೂ ಕೂಡ ತೊಂದರೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಕೆಲವೊಂದಿಷ್ಟು ನಿರ್ದಿಷ್ಟ ಪ್ಲಾನ್ಗಳನ್ನು ಹಾಕೊಳ್ಬೇಕು ಅನ್ನೋದು. ಹೌದು, ಇಲ್ಲಿ ಏನು ಬರುತ್ತೆ ಅಂದ್ರೆ ಸಮಿತಿ ರಚನೆ ಮಾಡುವಂಥದ್ದು ದೊಡ್ಡದಲ್ಲ. ಅದನ್ನ ಎಷ್ಟರ ಮಟ್ಟಿಗೆ ನೀವು ತೆಗೆದುಕೊಂಡು ಹೋಗ್ತೀರಾ, ಅಂದ್ರೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ನೀವು ಎಷ್ಟು ಆಲಿಸ್ತೀರಾ, ಅದಕ್ಕೆ ಏನು ಪರಿಹಾರವನ್ನ ಕೊಡ್ತೀರಾ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಸಮಿತಿ ಏನು ರಚನೆ ಮಾಡಿಬಿಡ್ತೀರಿ ಇಲ್ಲ ಅಂತ ಹೇಳಲ್ಲ, ಅಲ್ಲಿ ಪರಿಶೀಲನೆಗಳಾಗುತ್ತೆ, ಅದಕ್ಕೆ ಏನು ಕ್ರಮ ಕೈಗೊಳ್ತೀರಿ ಅನ್ನುವಂಥದ್ದೇ ಇಲ್ಲಿ ಮುಖ್ಯ ಆಗುತ್ತೆ. ಸಮಿತಿ ರಚನೆ ಹೇಗೆ ಮಾಡ್ತಿದ್ದೀರೋ ಅದೇ ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಳಿ ಅನ್ನುವಂಥದ್ದು ನಮ್ಮ ಒಂದು ವಿನಂತಿ ಆಗಿರುತ್ತೆ ಇಲ್ಲಿ. ಯಾಕಂದ್ರೆ ವಿದ್ಯಾರ್ಥಿಗಳ ಸಮಸ್ಯೆ ಸಾಕಷ್ಟಿದೆ. ಈಗ ಪರೀಕ್ಷೆಯಲ್ಲಿ ಒಂದು ಪಾರದರ್ಶಕತೆ ಇರಬೇಕು. ಕ್ವೆಶನ್ ಪೇಪರ್ ಲೀಕ್ ಔಟ್ ಆಗಿರಬಹುದು, ಅಥವಾ ಕೆಲವೊಂದು ವಿಚಾರಗಳಲ್ಲಿ ಗೊಂದಲಗಳಿರುತ್ತೆ, ಅದೆಲ್ಲವೂ ಕೂಡ ನಿವಾರಣೆ ಆಗಬೇಕು. ಏನು ಶುಲ್ಕ ವಿಚಾರವಾಗಿರಬಹುದು, ಈ ಎಲ್ಲ ವಿಚಾರಗಳು ಏನು ನೀವು ಅನ್ಕೊಂಡಿದ್ದೀರಾ, ಪ್ಲಾನ್ ಏನು ಮಾಡ್ಕೊಂಡಿದ್ದೀರಾ ಅದನ್ನ ಕಾರ್ಯರೂಪಕ್ಕೆ ತನ್ನಿ ಅನ್ನುವಂಥದ್ದೇ ನಮ್ಮ ಒಂದು ವಿನಂತಿ ಆಗಿದೆ. ಈಗಾಗಲೇ ವಿದ್ಯಾರ್ಥಿಗಳ ಶಕ್ತಿ ಏನು ಅಂತ ಕೇಂದ್ರ ಸರ್ಕಾರಕ್ಕೂ ಗೊತ್ತು, ರಾಜ್ಯ ಸರ್ಕಾರಕ್ಕೂ ಗೊತ್ತಾಗಿದೆ. ಸೊ ಈ ನಿಟ್ಟಿನಲ್ಲೂ ಕೂಡ ಅದನ್ನ ತಲೆಯಲ್ಲಿಟ್ಕೊಂಡು ವಿದ್ಯಾರ್ಥಿಗಳಿಗೆ ಸರಿಯಾದಂಥ ಮಾರ್ಗವನ್ನು ನೀಡೋದರಲ್ಲಿ ರಾಜ್ಯ ಸರ್ಕಾರ ಫಲಕಾರಿ ಆಗಬೇಕು ಅನ್ನೋದು ಸದ್ಯದ ಮನವಿ ಈಗ ವಿದ್ಯಾರ್ಥಿಗಳದ್ದು. ಇದೆಲ್ಲದರ ಮಧ್ಯೆ ಶಾಲೆಗಳಿಗೆ ಸರಿಯಾದಂಥ ಮೇಲ್ಛಾವಣಿಗಳಿಲ್ಲ, ಕೂರೋಕ್ ಸರಿ ಬೆಂಚ್ ಇಲ್ಲ. ಅವರ ಬಿಸಿ ಊಟದಲ್ಲೂ ಸಹಿತ ನೀವು ಕೇಳ್ಬೋದು, ಆವಾಗ ಹಲ್ಲಿ ಬಿತ್ತು, ಜಿರಳೆ ಬಿತ್ತು ಅನ್ನೋ ರೀತಿಯಲ್ಲೆಲ್ಲ ಆ ರೀತಿಯಾದಂಥ ಕಲುಷಿತ ಆಹಾರವನ್ನು ನೀಡೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಇನ್ನು ನೀರಿನ ವ್ಯವಸ್ಥೆ ಸರಿಗಿಲ್ಲ, ಶಾಲೆಗಳಲ್ಲಿ ಶೌಚಾಲಯ ವ್ಯವಸ್ಥೆಗಳು ಸರಿಗಿಲ್ಲ. ಅಂಥದ್ರಲ್ಲೇ ಪಾಪ ಮಕ್ಕಳು ಕೂತ್ಕೊಂಡು ಪಾಠ ಕೇಳಿ ಹೋಗ್ತಿರ್ತವೆ. ದಯವಿಟ್ಟು ಆಮೇಲೆ ನಂತರ ಶಿಕ್ಷಕರು ಯಾವ ರೀತಿ ಬೋಧನೆ ಮಾಡ್ತಾರೆ, ಪಠ್ಯಕ್ರಮವನ್ನು ಮೊದಲಿಗೆ ಸುಧಾರಿಸ್ಕೊಳ್ಬೇಕು. ಉದ್ಯೋಗದ ನಡುವಿನ ಸಂಪರ್ಕ ಬಲಪಡಿಸುವಂಥ ಗುರಿಯಾಗಿರಿಸಬೇಕು ಅನ್ನೋದು ಸದ್ಯಕ್ಕೆ ವಿದ್ಯಾರ್ಥಿಗಳ ಮನವಿಯಾಗಿದೆ ಮೇಡಮ್. ಎಸ್ ನೋಡಿ, ಅಂದರೆ ಇಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆಯೂ ಕೂಡ ಗಮನ ಹರಿಸಬೇಕಾಗುತ್ತೆ ಸರ್ಕಾರ. ಯಾಕಂದರೆ
ಯಾರೇ ಪೋಷಕರಾದ್ರೂ ಕೂಡ ಸರ್ಕಾರಿ ಶಾಲೆ ಅಂದ್ರೆ ಮೂತಿ ಮುರಿತಾರೆ. ಯಾಕಂದ್ರೆ ಆ ಒಂದು ಪರಿಸ್ಥಿತಿ ಆಗಿದೆ ಈಗ. ಅವ್ರ ಮಕ್ಕಳೇ ಸರ್ಕಾರಿ ಶಾಲೆಗಳಲ್ಲಿ ಕಲಿತಾ ಇಲ್ಲ, ಕಾನ್ವೆಂಟ್ ಸ್ಕೂಲ್ಗಳಲ್ಲಿ. ಎಸ್ ಎಸ್. ಹಾಗಾಗಿ ಸರ್ಕಾರ ಸರ್ಕಾರಿ ಶಾಲೆಗಳತ್ತ ಕೂಡ ಗಮನ ಹರಿಸಬೇಕಾಗಿದೆ.